ನಮಸ್ತೆ. ನಿಮ್ಮದಿ ನೆಮ್ಮದಿ ಖುಷಿಯಾಗಿರಲು ಇದು ಒಂದೇ ಹಾದಿ ಬರ್ದಿರೋದು ಪದಚಿಹ್ನ. ಸೊ ನಾವು ನಗಬೇಕು ನಗುವಂತೆ ಅಲ್ಲಿ 2 ಎಪಿಸೋಡ್ನ ನೋಡಿದ್ವಿ. ಇವಾಗ ನೋಡೋಣ, ಯಾವಾಗ್ಲೂ ನಗ್ಲೇಬೇಕು ಎಂದಿಲ್ಲ, ಅತ್ತರೂ ಪರವಾಗಿಲ್ಲ. ಓಕೆ, ಯಾವಾಗ್ಲೂ ನಗ್ಬೇಕು ಅಂತಿಲ್ಲ, ಅತ್ತರೂ ಪರವಾಗಿಲ್ಲ. ಎಷ್ಟೋ ಬಾರಿ ನಮ್ಮ ಜೀವನದಲ್ಲಿ ನಾವು ದುಃಖದಲ್ಲಿರ್ತೇವೆ. ಆಗೆಲ್ಲ ಇದೇ ನಮ್ಮ ಜೀವನದ ಕೊನೆ ಅಂತ ಅನ್ಸ್ಬೋದು. ಎಲ್ಲಾ ಮೂಲೆಯಲ್ಲೂ ಸಂಚಾರ ಮಾಡ್ತಾ ಇರುತ್ತೆ, ಎಲ್ಲಾ ಮೂಲೆಗಳಲ್ಲೂ ಓಡಾಡ್ತಾ ಇರುತ್ತೆ ಮನಸ್ಸು. ಪ್ರತಿ ಬಾರಿಯೂ ನಾವು ನಗುತ್ತಿರಲು ಸಾಧ್ಯ ಆಗೋದಿಲ್ಲ. ಅದು ಒಂದೇ ದಾರಿಯೂ ಅಲ್ಲ. ಕೆಲವೊಮ್ಮೆ ಕಣ್ಣು ತುಂಬಿ ಬರುತ್ತೆ, ಗಂಟಲು ಹಿಡಿದಂತೆ ಆಗುತ್ತೆ, ಉಸಿರು ಕಟ್ಟುತ್ತೆ. ಆಗ ಮನಸ್ಸಿನಲ್ಲಿರುವ ದುಃಖವನ್ನು ಹೊರಗೆ ಹಾಕದೆ ಹಿಡಿದಿಟ್ಟುಕೊಳ್ಳುವುದು ಧೀರತನ ಅಲ್ಲ. ದುಃಖ ಇದ್ರೂನು ಅದನ್ನೆಲ್ಲ ಕ್ಲೋಸ್ ಮಾಡ್ಕೊಂಡು ಅವ್ರು ನಗ್ತಾರಪ್ಪ, ಅದು ಧೀರತನ ಅಲ್ಲ. ದುಃಖ ಬಂದಾಗ ದುಃಖವನ್ನ ಎಕ್ಸ್ಪ್ರೆಸ್ ಮಾಡಬೇಕು. ನಮ್ಮನ್ನ ನಾವೇ ಒಪ್ಪಿಕೊಳ್ಳದಿರುವ ಒಂದು ಸ್ಥಿತಿ, ನಮ್ಮ ಬಗ್ಗೆ ನಾವೇ ಒಪ್ಕೊಳ್ತಾ ಇಲ್ಲ. ನಾನು ಹಿಂಗೆ ಫೇಸ್ ಮಾಡ್ತೀನಿ ಅಲ್ಲ. ನೀವು ನೋಡಿ, ಬಿಟ್ಟು ಕ್ಲನ್ಸ್ ಮಾಡ್ಕೊಂಡ್ಬಿಟ್ರೆ ಎಷ್ಟೋ ಸೂಸೈಡ್ ಕೇಸ್ಗಳು ಸ್ಟಾಪ್ ಆಗುತ್ತೆ. ಈ ಪ್ರಪಂಚದಲ್ಲಿ ದುಃಖವಿಲ್ಲದ ಜೀವವಿಲ್ಲ, ಕಷ್ಟವಿಲ್ಲದ ಜೀವನವಿಲ್ಲ. ನಾವು ಒಪ್ಪಿದರೂ ಒಪ್ಪದಿದ್ದರೂ ಇದುವೇ ಸತ್ಯ, ಇದುವೇ ವಾಸ್ತವ. ಆದರೆ ಈ ಪ್ರಪಂಚದ ವಿಚಿತ್ರ, ಇಲ್ಲಿ ದುಃಖ ಹಾಗೂ ನೋವು ಎಷ್ಟಿದೆಯೋ ಅಷ್ಟೇ ನಗು ನೆಮ್ಮದಿ ಕೂಡ ಇದೆ. ಇದನ್ನ ಅರ್ಥ ಮಾಡ್ಕೊಬೇಕು. ನಮ್ಮ ಕಣ್ಣಿಗೆ ಕಾಣದಂತೆ ಧೂಳು ಹಿಡಿದಿದೆ ಅಷ್ಟೆ. ಸೊ ಸಮಾಧಾನ, ನೆಮ್ಮದಿ, ಸುಖ ಯಾವ ಹೆಸರಿನಲ್ಲಿ ಬೇಕಾದ್ರೂ ಕರಿಬಹುದು. ಅವು ನಮ್ಮ ಜೀವನದ ಅತ್ಯಮೂಲ್ಯವಾದ ಆಭರಣಗಳಿದ್ದಂತೆ. ನಮ್ಮ ಹತ್ರ ಹೊಳಿತಾ ಇರುವಂತಹ ಚಿನ್ನಗಳಂತೆ ಇವೆಲ್ಲ. ನಿಜವಾಗ್ಲೂ ಸಮಾಧಾನ, ನೆಮ್ಮದಿ ಮತ್ತೆ ಸುಖ ಅನ್ನೋದು. ನಾವು ಅದಿದ್ರೆ ಇದಿದ್ರೆ ಅಂತೀವಿ, ಬಟ್ ಇದೇ ನಿಜವಾದ ಜ್ಯುವೆಲರಿ ಅಂತ. ಆ ಹೊಳಪು, ಆ ಪ್ರಕಾಶದ ಮುಂದೆ ದುಃಖ ಅಥವಾ ನೋವು ಎಂತಹದ್ದು ಗೋಚರಿಸುವುದಿಲ್ಲ. ಕಣ್ಣು ಹಾಯಿಸಿದಲ್ಲೆಲ್ಲ ಬೆಳಕು, ಕಣ್ಣು ಮುಚ್ಚಿದರೆ ಅದೇ ಬೆಳಕಿನ ನೆನಪು. ಇದು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಮೂಡುವುದು ಸಹಜ. ಸೊ ಇಲ್ಲಿ ಅದರಲ್ಲೂ 21ನೇ ಶತಮಾನದಲ್ಲಿ ನಮಗೆ ನಾವೇ ಶತ್ರುಗಳು, ನಮಗೆ ನಾವೇ ಆಪ್ತ ಮಿತ್ರರು. ಹಿಂದೊಂದು ಕಾಲವಿತ್ತು, ಆಗ ಯುದ್ಧಗಳು ಯುದ್ಧ ಭೂಮಿಯಲ್ಲಿ ನಡೆಯುತ್ತಿತ್ತು. ಮಹಾಭಾರತದ ಯುದ್ಧ ನಡೆದಿದ್ದು ಕುರುಕ್ಷೇತ್ರದಲ್ಲಿ. ಕಲಹ ಎನ್ನುವುದು ಇನ್ನೊಬ್ಬ ವ್ಯಕ್ತಿಯ ವಿರುದ್ಧ ಆಗುತ್ತಿತ್ತು. ಆದರೆ ಈಗ ಹಾಗಲ್ಲ. ಈಗ ನಮ್ಮ ಮನಸ್ಸೇ ಯುದ್ಧ ಭೂಮಿ, ನಮ್ಮ ಜೊತೆಗೆ ನಾವೇ ಯುದ್ಧ. ನಗು ಅಳು ಮಧ್ಯ ಯುದ್ಧಗಳು ನಡೀತಾ ಇದೆ. ಯೂಟ್ಯೂಬಲ್ಲಿ ಮೋಟಿವೇಶನ್ ವಿಡಿಯೋ ಕೇಳೋದು, ಇನ್ಸ್ಟಾಗ್ರಾಮ್ನಲ್ಲಿ ಏನೋ ಸ್ಕ್ರಾಲ್ ಮಾಡೋದು, ಸ್ನೇಹಿತರ ಜೊತೆ ಸೇರ್ಕೊಳ್ಳೋದು, ಏನೋ ಒಂದು ಮಾಡಿ ನಾವು ದುಃಖನ ಮರೆಯಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ಬಟ್ ದುಃಖನ ಮರೆಯೋದಲ್ಲ, ದುಃಖನ ಹೊರಗೆ ಹಾಕ್ಕೊಬೇಕು. ಯಾಕಂದರೆ ಮನಸ್ಸು ಮಗುವಿನ ಥರ ಮುಗ್ಧವಾಗಿದೆ, ಪಾಪ ಅದಕ್ಕೇನು ತಿಳಿಯಲ್ಲ. ನೀವು ಅದನ್ನು ನೀಟಾಗಿ ಕೇರ್ ಮಾಡಬೇಕು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ ಒಂದು ಹಾಡಿದೆ. ಸೊ ಎಸ್.ಎನ್. ವೆಂಕಟೇಶ್ ಮೂರ್ತಿ ಅವ್ರದ್ದು. ಸೊ ಅವರು ಏನು ಹೇಳ್ತಾರೆ ಅಂದರೆ, ಗಾಢವಾದ ಅರ್ಥ ಕೊಡುತ್ತೆ ಇದು. ನಮ್ಮ ಜೀವನದ ಪ್ರತಿಯೊಂದು ಹಂತದಲ್ಲೂ ನಾವು ಚಿಂತೆಗೆ ಒಳಗಾದ ಸಂದರ್ಭವನ್ನು ಎದುರಿಸಿದಾಗ ನಾವು ಅದನ್ನ ತೊರಿಬೇಕು. ಆ ಚಿಂತೆಗಳಿಂದ ನಾವು ನಮ್ಮ ತನವನ್ನ ಕಳ್ಕೋಬಾರ್ದು, ನಮ್ಮ ಮನಸ್ಸಿನ ನೆಮ್ಮದಿಯನ್ನ ಹಾಳು ಮಾಡ್ಕೋಬಾರ್ದು. ಆ ಚಿಂತೆಗಳನ್ನು ಮನೆಯಿಂದ ಹೊರಗಡೆ ಚಪ್ಪಲಿ ಹೇಗೆ ಬಿಡ್ತೀವೋ ಹಾಗೆ ಚಿಂತೆನೂ ಕೂಡ ಮನಸ್ಸು ಅನ್ನೋ ಮನೆಯಿಂದ ಹೊರಗಡೆ ಬಿಡಬೇಕು. ಎಷ್ಟು ಬ್ಯೂಟಿಫುಲ್ ಆಗಿದೆ. ನಮ್ಮ ಅನೇಕ ಸಮಸ್ಯೆಗಳು ನಮ್ಮ ಮನಸ್ಸಿನಲ್ಲಿ ಇರುವಂಥದ್ದು. ಇನ್ನೂ ಕಾಣದ ನಾಳೆಯ ಬಗ್ಗೆ ಚಿಂತೆ, ನಾಳೆ ಲೇಟಾಗಿ ಎದ್ಬಿಟ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ, ಬಸ್ ಸಿಗ್ಲಿಲ್ಲ ಅಂದರೆ ಅಲ್ಲಿಗೆ ರೀಚ್ ಆಗಲಿಲ್ಲ ಅಂತ, ಈ ಥರ ಊಹೆಗಳಲ್ಲೇ ಅರ್ಧ ನೋವನ್ನು ಅನುಭವಿಸ್ತಾ ಇರ್ತೀವಿ. ಆ ಕ್ಷಣವನ್ನು ಮರಿತಾ ಇರ್ತೀವಿ. ಯಾವುದೇ ವಿಷಯದಲ್ಲಾದರೂ ಎರಡೂ ಇರುತ್ತೆ. ಒಂದು ಏನೋ ಆಗತ್ತೆ, ಇನ್ನೊಂದು ಏನೂ ಆಗಲ್ಲ. ಒಟ್ನಲ್ಲಿ ಏನೋ ಆಗತ್ತೆ ಅಂದಮೇಲೆ ಆರಾಮಾಗಿರಿ ಅಂತ ಹೇಳ್ತಿದ್ದಾರೆ. ಅನಗತ್ಯ ದುಃಖಿಸುವ ಬದಲು ಒಂದು ಬಾರಿ ನಕ್ಕರೆ ಸಾಕು, ಅದರಿಂದ ಒಂದು ಆನಂದದ ಭಾವ ತಾನಾಗಿಯೇ ಮನಸ್ಸಿನಲ್ಲಿ ಮೂಡುತ್ತೆ. ಆ ನಗುವು ನಮ್ಮಿಂದ ಎಲ್ಲೆಡೆ ಹಬ್ಬತ್ತೆ. ನಮ್ಮ ನಗುವನ್ನು ನೋಡಿ ಇನ್ನೊಬ್ಬರು ತಮ್ಮ ದುಃಖವನ್ನು ಮರೆಯುತ್ತಾರೆ. ಎಲ್ಲದಕ್ಕಿಂತ ಮುಖ್ಯವಾದ ವಿಷಯ ಏನಂದ್ರೆ, ನಾವು ಸುಂದರವಾಗಿ ಕಾಣಿಸುವುದು ಕೂಡ ನಕ್ಕಾಗಲೇ. ಅನುಮಾನವಿದ್ದರೆ ಫೋಟೋಗ್ರಾಫರ್ ಹೇಳುವ ಸ್ಮೈಲ್ ಪ್ಲೀಸ್ ಅನ್ನೋ ಒಂದು ಮಾತನ್ನ ನೆನಪು ಮಾಡಿಕೊಳ್ಳಿ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಚಿಂತೆಗೂ ಚಿತೆಗೂ ಇರುವ ವ್ಯತ್ಯಾಸ ಏನಂದ್ರೆ ಅದು ಶೂನ್ಯ. ಚಿಂತೆ ಮತ್ತೆ ಚಿಂತೆ ಮಧ್ಯದಲ್ಲಿರೋ ಸೊನ್ನೆನ ತೆಗೆದು ಬಿಟ್ರೆ ಅದು ಕೂಡ ಚಿತೆ ಆಗುತ್ತೆ. ಜೀವವಿಲ್ಲದ್ದನ್ನು ಚಿತೆ ಸುಟ್ಟರೆ ಚಿಂತೆ ಜೀವ ಇರೋದನ್ನೇ ಸುಡುತ್ತೆ. ನಗುವ ಅವಕಾಶ ಇದ್ದಾಗ ಚಿಂತೆ ಯಾಕೆ? ಅಷ್ಟಕ್ಕೂ ಇದೊಂದೇ ಜೀವನ ಅಷ್ಟೆ. ಹಾಗಾಗಿ ನೋವು ನಲಿವು ಇರುತ್ತೆ, ನೋವು ಮಾತ್ರ ಇದೆ ಅಂತ ಅನ್ಕೊಂಬೇಡಿ. ನಗುವಿನ ಕ್ಷಣಗಳನ್ನ ಧೂಳು ಮುಚ್ಚಿಬಿಟ್ಟಿದೆ, ಆ ಧೂಳನ್ನ ಹೊಡಿರಿ, ನಗು ತಾನಾಗೆ ಬರುತ್ತೆ. ಇನ್ನೊಬ್ಬರ ಮುಖದಲ್ಲಿ ನಗು ಮೂಡಲು, ಹೃದಯದಲ್ಲಿ ಸಂತಸ ತುಂಬಲು ಕಾರಣವಾದಾಗ, ಆ ಸಂದರ್ಭದಲ್ಲಿ ಪಾಲ್ಗೊಂಡಾಗ ಆಗುವ ಹಿತಾನುಭಾವ ಹಾಗೂ ಸಮಾಧಾನವೇ ನೆಮ್ಮದಿ. ಇನ್ನೊಬ್ಬರ ನಗುಗೆ ನಾವು ಕಾರಣ ಆಗ್ತಾ ಇದ್ದೀವಿ, ಇನ್ನೊಬ್ಬರ ಸಂತೋಷಕ್ಕೆ ನಾವು ಕಾರಣ ಆಗ್ತಾ ಇದ್ದೀವಿ, ಅಥವಾ ಅವರ ನಗುನ ನೋಡಿ, ಅವರ ಖುಷಿನ ನೋಡಿ ನಾವು ಖುಷಿ ಪಡ್ತಾ ಇದ್ದೀವಿ ಅಂದರೆ ಅದೇ ಒಂದು ದೊಡ್ಡ ಹಿತವಾದಂತಹ ಭಾವನೆ, ಅದೇ ನೆಮ್ಮದಿ. ಸೊ ನೆಮ್ಮದಿ. ಸೊ ನಗು ಬಗ್ಗೆನೂ ಎಷ್ಟೆಲ್ಲ ತಿಳ್ಕೊಂಡ್ವಿ. ಆ್ಯಂಡ್ ಈ ಒಂದು ಎಪಿಸೋಡಲ್ಲಿ ಅಳುವುದಾದರೆ ಹತ್ತು ಬಿಡಿ, ಓಕೆ, ಜೊತೆಗೆ ನಗುನೂ ಇದೆ ಮರಿಬೇಡಿ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಂಡ್ವಿ.
ಸೊ ಈ ಎಪಿಸೋಡಲ್ಲಿ ಏನು ಕಲ್ತ್ಕೊಂಡ್ರಿ ಅಂತ ಕಮೆಂಟ್ ಮಾಡಿ. ಆ್ಯಂಡ್ ಇಷ್ಟೆಲ್ಲ ಕಲಿಯೋದಿದೆ, ಯೋಚನೆ ಮಾಡಿ, ಇನ್ನೂ ಬ್ರಾಡಾಗಿ ಥಿಂಕ್ ಮಾಡಿ ಕಮೆಂಟ್ ಮಾಡಿ.